ನಮಸ್ಕಾರ ಎಲ್ಲರಿಗೂ ಬೋಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಆಫ್ಟರ್ IPL ಆಕ್ಷನ್, ನಮ್ಮ RCB ಆಕ್ಷನ್ ಆದಮೇಲೆ ಒಂದು ಸೀನು ಟ್ರೆಂಡ್ ಆಗ್ತಾ ಇದೆ ಮಗ. ಅದೇ ರೈವಲ್ಸ್ ಇನ್ ಎ ಸಿಂಗಲ್ ಟೀಮ್. ರೈವಲ್ಸ್ ಆಪೋನೆಂಟ್ ಇರೋದು ಓಕೆ, ರೈವಲ್ಸ್ ಒಂದೇ ಟೀಮಲ್ಲಿ ಇದ್ರೆ ಹೆಂಗೆ ಅನ್ನೋ ಥರ ಸೀನ್ ಆಗ್ತಾ ಇದೆ ಇವಾಗ. ಅದೇ ನಮ್ಮ RCB ಯಾವಾಗ ಪಿಕ್ ಮಾಡ್ತೋ ಕೃಣಾಲ್ ಪಾಂಡ್ಯನ, ಇವ್ರ ಜೊತೆಗೆ ರೈವಲ್ರಿನೂ ಕೂಡ ಬಂದಿದೆಯಲ್ಲ ಗುರು ಅಂತ ಇವಾಗ ಸೀನ್ ಆಗ್ತಾ ಇದೆ. ಇದೇನು ಫಾರ್ ದ ವೆರಿ ಫಸ್ಟ್ ಟೈಮ್ ಎಲ್ಲ ನಾವು ನೋಡ್ತಾ ಇರೋದು IPL ಅಲ್ಲಿ ರೈವಲ್ಸಿನ ಸಿಂಗಲ್ ಟೀಮ್ನ. ಅದೇ ಕೃಣಾಲ್ ಪಾಂಡ್ಯ ಮತ್ತು ದೀಪಕ್ ಹುಡಾನ ನಾವು ನೋಡಿದ್ವಿ LSGಗೆ ಆಡಿರೋದನ್ನ. ಆ್ಯಂಡ್ ಆ ರೈವಲ್ರಿ ಏನಿತ್ತು, ಆ ರೈವಲ್ರಿ ಅಷ್ಟ್ರ ಮಟ್ಟಿಗೆ ಏನು ಕಾಣಿಸ್ತಾ ಇರಲಿಲ್ಲ. ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ ಅಂತ ನಮಗೆ ಮುಂಚೆನೇ ಗೊತ್ತಿತ್ತು. ಬಟ್ ಎಲ್ಲೋ ಒಂದು ಕಡೆ LSGಗೆ ಸೇರಾದ್ಮೇಲೆ ಒಂಥರ ಅದೆಲ್ಲ ಆ ರೈವಲ್ರಿ ಏನಿತ್ತು, ಡೊಮ್ಯಾಸ್ಟಿಕ್ ಅಲ್ಲದಂಥ ರೈವಲ್ರಿ, ಬರೋಡಾ ಟೀಮ್ಗೆ ಆದಂಥ ರೈವಲ್ರಿ ಏನಿತ್ತು, ಸೊ ಅದು ಎಲ್ಲ ಒಂಥರ ಕರಗಿ ಹೋಯ್ತು ಅಂತ ಹೇಳ್ಬೇಕು LSGಲಿ. ಅಂಥ ಮಟ್ಟಿಗೆ ಅಷ್ಟ್ರ ಮಟ್ಟಿಗೆ ಏನು ಕಾಣಿಸ್ಕೊಂಡಿಲ್ಲ. ಇಬ್ಬರು ಒಟ್ಟಿಗೆ ಆಡಿರೋದು ಕೂಡ ನಾವು ನೋಡಿದ್ವಿ. ಒಂದೇ ಮ್ಯಾಚಲ್ಲಿ ಇಬ್ಬಿಬ್ರು ಒಟ್ಟಿಗೆ ಆಡಿರೋದು ಆ್ಯಂಡ್ ಬ್ಯಾಟಿಂಗ್ ಆಡೋದು ಕೂಡ ನಾವು ನೋಡಿದ್ದೀವಿ, ದೀಪಕ್ ಹುಡಾ ಆ್ಯಂಡ್ ಕೃಣಾಲ್ ಪಾಂಡ್ಯ. ಸೊ ಇವಾಗ ಅವ್ರದ್ದೇನೋ ಗುರು ಹೇಳ್ತಾ ಇದ್ದೆ ಅಂತ ಕೇಳಿದ್ರೆ, ಇವಾಗ RCBಲೂ ಕೂಡ ಅದೇ ಥರ ಸೀನ್ ಆಗಿದೆ. ಅದೇ ಸ್ವಪ್ನಿಲ್ ಸಿಂಗ್ ಆ್ಯಂಡ್ ಕೃಣಾಲ್ ಪಾಂಡ್ಯ ಮಗ, ಇವರಿಬ್ಬರಿಗೆ ಒಬ್ರನ್ನ ಕಂಡ್ರೆ ಒಬ್ರು ಆಗೋದಿಲ್ಲ. ಅದರಲ್ಲೂ ಸ್ವಪ್ನಿಲ್ ಸಿಂಗಿಗೆ ಕೃಣಾಲ್ ಪಾಂಡ್ಯ ಕಂಡ್ರೆ ಅಂತೂ ಆಗೋದೇ ಇಲ್ಲ ಅಂತ ಅನ್ಕೊಳ್ಳಿ. ಯಾಕಂತಂದರೆ ಅವ್ರ ಟೀಮ್ನೇ ಚೇಂಜ್ ಮಾಡಬೇಕಾಗಿ ಬಂತು, ಉತ್ತರಾಖಂಡ್ಗೆ ಆಡಬೇಕಾಗಿ ಬಂತು. ಬರೋಡಾನ ಚೇಂಜ್ ಮಾಡಿಬಿಟ್ಟು ಉತ್ತರಾಖಂಡ್ಗೆ ಆಡಬೇಕಾಗಿ ಬಂತು. ಏನಕ್ಕೆ ಅಂದರೆ ಕರೋನಾ ಎಲ್ಲ ಆದಂಥ ಟೈಮಲ್ಲಿ, ಕರೋನಾ ಮುಗಿಸ್ಕೊಂಡು ಬರೋವಂಥ ಟೈಮಲ್ಲಿ ಇವರು ಸ್ವಪ್ನಿಲ್ ಸಿಂಗ್ ಅವರು ಇಂಡಿಯಾದ ಟಾಪ್ 3 ಆಲ್ರೌಂಡರ್ಸ್ಗಳ ಲಿಸ್ಟಲ್ಲಿ ಇದ್ರಂತೆ. ಡೊಮ್ಯಾಸ್ಟಿಕಲ್ಲಿ ಟಾಪ್ 3 ಆಲ್ರೌಂಡರ್ಸ್ಗಳ ಲಿಸ್ಟಲ್ಲಿ ಇದ್ರಂತೆ. ಆ್ಯಂಡ್ ಇವರು ರಣಜಿ ಟ್ರೋಫಿ ಆಡುವಂಥ ಟೈಮಲ್ಲಿ ರಣಜಿ ಟ್ರೋಫಿಲಿ ನಿಮಗೆ ಸ್ಥಾನ ಕೊಡೋಕ್ಕಾಗಲ್ಲ ಅಂತ ಕೃಣಾಲ್ ಪಾಂಡ್ಯ ಅವರು ಹೇಳಿದ್ರಂತೆ. ಬರೋಡಾ ಟೀಮಿಗೆ ನೀವು ಆಡೋಕ್ಕಾಗಲ್ಲ, ನಿಮ್ಮನ್ನು ಒದ್ದೋಡಿಸ್ತಾ ಇದ್ದೀವಿ, ನೀನು ಯೋಗ್ಯತೆ ಇಲ್ಲ, ನಿನಗೆ ಅರ್ಹತೆ ಇಲ್ಲ, ನೀನು ಬೇಡ ನಮ್ಮ ಟೀಮಿಗೆ ಅಂತ ಅಂದ್ಬಿಟ್ಟು ಕಳಿಸಿದ್ರಂತೆ. ಸೊ ಅದನ್ನು ಇಟ್ಕೊಂಡು ಅವರು ಬೇರೆ ಟೀಮ್ಗೆ ಹೋದ್ರಂತೆ, ಉತ್ತರಾಖಂಡಿಗೆ ಹೋಗ್ಬೇಕಾಗಿ ಬಂತಂತೆ. ಸೊ ಎಲ್ಲ ಇದ್ದೂ ಕೂಡ ನನ್ನ ಕೆರಿಯರ್ ಅವಾಗ ಪೀಕ್ ಆಗಿತ್ತು. ಸೊ ಎಲ್ಲ ಇದ್ದೂ ಕೂಡ ನನಗೆ ಅವಕಾಶ ಕೊಡಲಿಲ್ಲ ಬರೋಡಾ ಟೀಮಲ್ಲಿ, ಜಸ್ಟ್ ಬಿಕಾಸ್ ಆಫ್ ಕ್ಯಾಪ್ಟನ್ ಅಂದರೆ ಕೃಣಾಲ್ ಪಾಂಡ್ಯ ಅವರೇ ಮೇಯ್ನ್ ರೀಸನ್ನು. ಅವರೇ ನನ್ನನ್ನು ಈಚೆಗಡೆ ಕಳಿಸಿದ್ರು. ಸೊ ಅದಕ್ಕೆ ನನಗೆ ಆಗೋದಿಲ್ಲ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ನ RCBಯ ಒಂದು ಇಂಟರ್ವ್ಯೂವಲ್ಲಿ ಲಾಸ್ಟ್ ಟೈಮ್ ಅವರು ಹಂಚ್ಕೊಂಡಿದ್ರು. ಸೊ ಇವಾಗ ಗೊತ್ತಿರೋದೇನೆ ಎಲ್ಲರಿಗೂ, ಕೃಣಾಲ್ ಪಾಂಡ್ಯಗೂ ಸ್ವಪ್ನಿಲ್ ಸಿಂಗಿಗೂ ಆಗೋದಿಲ್ಲ ಅಂತ. ಆ್ಯಂಡ್ ದಾನಿಶ್ ಸೈಟ್ ಅವರ ಒಂದು ಪ್ರೆಸ್ ಕಾನ್ಫರೆನ್ಸ್ದು ಒಂದು ಕಾಮಿಡಿ ವಿಡಿಯೋ ಬಿಟ್ಟಿದಾರಲ್ಲ, ಅದರಲ್ಲಿ ಏನಕ್ಕೆ ಎಕ್ಸೈಟ್ ಆಗಿದ್ದೀರಾ ಅಂತ ಒಂದು ಕ್ವೆಶನ್ ಬರುತ್ತೆ. ಅದರಲ್ಲಿ ಏನಕ್ಕೆ ಎಕ್ಸೈಟ್ ಆಗಿದ್ದೀರಾ ಅಂತಂದರೆ, ಕೃಣಾಲ್ ಪಾಂಡ್ಯ ಮತ್ತು ಸ್ವಪ್ನಿಲ್ ಸಿಂಗ್ನ ಒಂದೇ ರೂಮಲ್ಲಿ ನೋಡೋದಕ್ಕೆ ಎಕ್ಸೈಟ್ ಆಗಿದ್ದೀನಿ ಅಂತ ದಾನಿಶ್ ಸೈಟ್ ಅವರು ಮಿಸ್ಟರ್ ನ್ಯಾಕ್ಸ್ ಆಗಿ ಉತ್ತರ ಕೊಡ್ತಾರೆ. ಸೊ ನಾವು ಕೂಡ ಎಕ್ಸೈಟ್ ಆಗಿದ್ದೀವಿ. ಆನ್ ಫೀಲ್ಡ್ ಯಾವ ಥರ ಕಾಣಿಸ್ಕೊತಾರೆ ಅಂತ ನೋಡಿ. ಇಬ್ಬರು ಕೂಡ ಸ್ಪಿನ್ನರ್ಸು, ಇಬ್ಬರು ಕೂಡ ಆಲ್ರೌಂಡರ್ಸು, ಒಂದೇ ಥರ ಆಲ್ಮೋಸ್ಟ್ ಇರುವಂಥ ಆಲ್ರೌಂಡರ್ಸು. ಕ್ವಾಲಿಟಿ ವೈಸ್ ಡಿಫ್ರೆನ್ಸ್ ಇರ್ಬೋದು, ಬಟ್ ಇಬ್ಬರು ಕೂಡ ಒಂದೇ ಥರ. ಸೊ ಇಲ್ಲೂ ಕೂಡ ಅಷ್ಟೇ, ಯಾರಿಗೆ ಸ್ಥಾನ ಸಿಗುತ್ತೆ, ಯಾರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ತಾರೆ, ಯಾರಿಗೆ ಮೇಯ್ನಾಗಿ ಸ್ಥಾನ ಸಿಗುತ್ತೆ ಅನ್ನೋದು ಕೂಡ ಒಂದು ಕ್ವೆಶನ್. ಇವಾಗ ಸ್ವಪ್ನಿಲ್ ಸಿಂಗ್ ಅವರು RCBಲಿ ಪ್ರೂವ್ ಮಾಡ್ಕೊಂಡಿದ್ರು. ಇವಾಗ ಸ್ವಪ್ನಿಲ್ ಸಿಂಗಿಗೆ ಹೆಂಗನ್ಸುತ್ತೆ ಅಂತಂದರೆ, ಕೃಣಾಲ್ ಪಾಂಡ್ಯ ಇಲ್ಲೂ ಬಂದು ನನ್ನ ಸ್ಥಾನ ಕಿತ್ಕೊಂಡ್ಬಿಡ್ತಾರೆ ಅನ್ನೋ ಥರ ಅವರಿಗೆ ಖಂಡಿತ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗೋದಿಲ್ಲ, RCB ಮಾಡಿರುವಂಥ ನಿರ್ಧಾರ ಇದು. LSG ಅವ್ರು ಯಾವ ಥರ ಮಾಡಿದ್ರು ಅವತ್ತು, ದೀಪಕ್ ಹುಡಾನ ಮತ್ತು ಕೃಣಾಲ್ ಪಾಂಡ್ಯನ ಒಂದೇ ಟೀಮಿಗೆ ಕರ್ಕೊಂಡು, ಇವಾಗ RCBನೂ ಕೂಡ ಅದೇ ಥರ ಮಾಡಿದೆ. ಸ್ವಪ್ನಿಲ್ ಸಿಂಗ್ನ ಜೊತೆಗೆ ಕೃಣಾಲ್ ಪಾಂಡ್ಯನ ಒಂದೇ ಟೀಮಿಗೆ ಕರ್ಕೊಂಡಿದೆ. ಒಟ್ಟಲ್ಲಿ ನೋಡಿ, ಕೃಣಾಲ್ ಪಾಂಡ್ಯ ಅವ್ರು ಎಲ್ಲೋದ್ರೂ ಕೂಡ ಒಂಥರ ಸೀನ್ ಇಟ್ಕೊಂಡೇ ಹೋಗ್ತಾರೆ, ಹಳೆ ಸೀನ್ಗಳನ್ನ, ಡೊಮ್ಯಾಸ್ಟಿಕ್ ಸೀನ್ನ. ಬರೋಡಾ ಕ್ಯಾಪ್ಟನ್ ಕೃಣಾಲ್ ಪಾಂಡ್ಯದಿಂದ ಡೊಮ್ಯಾಸ್ಟಿಕ್ ಟೀಮ್ನೇ ಚೇಂಜ್ ಮಾಡಬೇಕಾಗಿ ಬಂದಿರೋವಂಥ ಸ್ವಪ್ನಿಲ್ ಸಿಂಗಿಗೆ ಯಾವ ರೇಂಜಿಗೆ ಕೊತ ಅಂತ ಕುದಿತಾ ಇರುತ್ತೆ ಅಂತ ಅಂದರೆ, ಅವ್ರ ಮಕ ನೋಡಿದ್ರೆ ಉರಿದೋಗ್ಬಿಡ್ತದೆ ನನಗೆ ಅನ್ನೋ ಥರ ಆ ರೇಂಜಲ್ಲಿ ಇದ್ದಾರೆ ಇವಾಗ ಸ್ವಪ್ನಿಲ್ ಸಿಂಗು. ಗೊತ್ತಿಲ್ಲ ಟೂರ್ನಮೆಂಟ್ ಎಂಡ್ ಆಗುವಂಥ ಟೈಮಲ್ಲಿ ಕುಚಿಕು ದೋಸ್ತಿಗಳು ಆಗ್ತಾರೋ ಅಂತ ನಾವು ಕಾದು ನೋಡ್ಬೇಕಷ್ಟೇ. ಒಟ್ಟಿನಲ್ಲಿ ಆ ರೇಂಜಿಗೆ ದೋಸ್ತಿಗಳೇನು ಆಗಲಿಲ್ಲ ಅಲ್ಲಿ. ದೀಪಕ್ ಹುಡಾ ಆಗಿರಲಿ, ಜೊತೆಗೆ ಕೃಣಾಲ್ ಪಾಂಡ್ಯ ಆಗಿರಲಿ, ಏನೋ ಆಡ್ತಾಯಿದ್ರು ಮ್ಯಾಚ್ ಥರ ತೊಗೊಂಡು ಆಡ್ತಾಯಿದ್ರು. ಬಟ್ ಅದು ಬಿಟ್ಟರೆ ಫುಲ್ ಕ್ಲೋಸ್ ಆಗಿ ಮೂವಾಗ ಅದೆಲ್ಲ ಏನು ಕಾಣಿಸ್ಲಿಲ್ಲ. ಇವರು ಕೂಡ ಅದೇ ಥರ ಇರ್ತಾರೆ ಅಂತ ಕಾಣಿಸ್ತಿದೆ. ಯಾಕಂದರೆ ಅವರು ಒಂಥರ ಕೆರಿಯರ್ ಪೀಕ್ ಆದಂಥ ಟೈಮಲ್ಲಿ ಇವರು ಒಂಥರ ಕೆರಿಯರ್ನ ತುಳಿಯೋದಕ್ಕೆ ನೋಡಿದ್ರಲ್ಲ. ಅಂದರೆ ಇದು ಒಂಥರ ಯಾವ ಥರ ಇತ್ತು ಅಂದರೆ, ಇವ್ರು ಹೇಳಿದ್ದು ಅವರು ಆಲ್ರೌಂಡರು, ನಾನು ಕೂಡ ಆಲ್ರೌಂಡರು, ಅವ್ರೇನಾದರೂ ನನ್ನನ್ನು ಆಡಿಸ್ಬಿಡ್ತು ಅಂದರೆ ನಾನು ಬೆಳೆದು ಬಿಡ್ತೀನಿ, ಅವರು ಕೆಳಗಡೆ ಹೋಗ್ಬಿಡ್ತಾರೆ ಅನ್ನೋ ಒಂದು ಇಂಟೆನ್ಷನ್ ಅವ್ರು ನನಗೆ ಆಡೋದಕ್ಕೆ ಆಪರ್ಚುನಿಟಿ ಕೊಡಲಿಲ್ಲ ಅಲ್ಲಿ ಅನ್ನೋ ಥರನೇ ಇವರು ಹೇಳಿರೋವಂಥದ್ದು. ಸೊ ನೋಡೋಣ ಗುರು, ಇಲ್ಲಿ ಮೈನಾಗಿ ಕೃಣಾಲ್ ಪಾಂಡ್ಯ ಅವರು ಎಲ್ಲ ಬರೋದಿಲ್ಲ. ಇಲ್ಲಿ ಮೈನಾಗಿ ಪರ್ಫಾರ್ಮೆನ್ಸ್ ಮ್ಯಾಟರ್ ಆಗುತ್ತೆ. ನೋಡೋಣ. ಸ್ವಪ್ನಿಲ್ ಸಿಂಗ್ದು ಆ್ಯಕ್ಚುಲಿ ಲಾಸ್ಟ್ ಸೀಸನ್ ನಮ್ಮ RCBಗೆ ಯಾವ ಥರ ಪ್ರದರ್ಶನ ಕೊಟ್ಟಿರೋದು, RCBಗೆ ತಲೆಯಲ್ಲಂತೂ ಖಂಡಿತ ಇದ್ದೇ ಇರುತ್ತೆ. ಇಲ್ಲೇನು ಕೃಣಾಲ್ ಪಾಂಡ್ಯ ಅವ್ರದ್ದೆಲ್ಲ ಏನು ದೊಡ್ಡದಾಗೇನು ನಡೆಯೋದಿಲ್ಲ. ಹಂಗೆ ನೋಡೋಕೆ RCBಗೆ ಸ್ವಪ್ನಿಲ್ ಸಿಂಗೇನೆ ಸೀನಿಯರು ಕೃಣಾಲ್ ಪಾಂಡ್ಯಗಿಂತ. ಬಟ್ ಪ್ರಿಫರೆನ್ಸಲ್ಲಂತೂ ಕೃಣಾಲ್ ಪಾಂಡ್ಯ ಮುಂದೆ ಅಂತೂ ಖಂಡಿತ ಇದ್ದೇ ಇರ್ತದೆ ಸ್ವಪ್ನಿಲ್ ಸಿಂಗಿಗಿಂತ. ನೋಡೋಣ ಏನೇನಾಗುತ್ತೆ ಡೆವಲಪ್ಮೆಂಟ್ಸ್ಗಳಂತ ಈ ಸೀಸನು. ನಿಮಗೇನು ಅನ್ನಿಸ್ತಿದೆ ಮಗ? ಇಬ್ಬರು ಕುಚ್ಚಿ ಉಳ್ತಾರ ಆಗ್ತಾರೋ ಅಥವಾ ಏನಾದ್ರು ಕಿತ್ತಾಟ ಮಾಡ್ಕೊತಾರೋ ಡ್ರೆಸ್ಸಿಂಗ್ ರೂಮಲ್ಲಿ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬಾ.